2024 ಹಾಗೂ 2025ನೇ ಸಾಲಿನ ಮಧುಗಿರಿ ತಾಲೂಕಿನಲ್ಲಿ ಸತತವಾಗಿ ಮಳೆಯಾಗುವುದರಿಂದ ಹಾಗೂ ಹವಾಮಾನ ಇಲಾಖೆಯ ಮುಂದಿನ 6 ದಿನಗಳವರೆಗೆ ತಾಲೂಕಿನಲ್ಲಿ ಮಳೆಯಾಗುವ ಸಾಧ್ಯತೆ ಇರುತ್ತದೆ ಎಂದು ಹಾಗೂ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿರುತ್ತದೆ. ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾದಲ್ಲಿ ಮತ್ತು ಅವಘಡ ಸಂಭವಿಸುವ ಸಂದರ್ಭದಲ್ಲಿ ತುರ್ತು ಸೇವೆ ಪಡೆಯುವ ಉದ್ದೇಶದಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ತಾಲೂಕು ಕಚೇರಿಯಲ್ಲಿ ಸಹಾಯವಾಣಿ ಕೇಂದ್ರವನ್ನು ತೆರೆಯಲಾಗಿದ್ದು, ದೂರವಾಣಿ ಸಂಖ್ಯೆ 081372000594 ಸಂಖ್ಯೆಗೆ ಸಾರ್ವಜನಿಕರು ಯಾವುದೇ ತುರ್ತು ಸೇವೆ ಪಡೆಯಲು ಸಂಪರ್ಕಿಸಬಹುದಾಗಿರುತ್ತದೆ. ಇದನ್ನು ಸದುಪಯೋಗವನ್ನ ಪಡೆಯಲು ಮಧುಗಿರಿ ತಾಲೂಕಿನ ಸಾರ್ವಜನಿಕರಲ್ಲಿ ಮನವಿ ಹಾಗೂ ಗುಡುಗು ಸಿಡಿಲು ಮಳೆಯಾಗುವ ಸಂದರ್ಭದಲ್ಲಿ ಸಾರ್ವಜನಿಕರು ಹೊರಗಡೆ ಹೋಗಬಾರದು, ವಿದ್ಯುತ್ ಕಂಬದ ಹತ್ತಿರ ಮರದ ಕೆಳಗೆ ನಿಲ್ಲಬಾರದು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದ ತಾಲೂಕು ದಂಡಾಧಿಕಾರಿ ಶಿರೀನ್ ತಾಜ್. ಮತ್ತೆ ಮಧುಗಿರಿ ತಾಲೂಕಿನಲ್ಲಿ ಇನ್ನು ಮುಂದುವರೆದಂತೆ 6 ದಿನಗಳು ಯೆಲ್ಲೋ ಅಲರ್ಟ್ ಘೋಷಣೆ ಆಗಿರುವುದರಿಂದ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ತಾಲೂಕು ಆಡಳಿತದ ವತಿಯಿಂದ ನಾನು ಮಧುಗಿರಿ ಜನತೆಗೆ ತಾಲೂಕಾದ್ಯಂತ ಈ ಒಂದು ಮಳೆ ಸಂದರ್ಭದಲ್ಲಿ ಗುಡುಗು ಮಿಂಚು ಸಿಡಿಲು ಉಂಟಾಗುವಂತಹ ಸಾಧ್ಯತೆ ಇರುವುದರಿಂದ ಹಾಗೂ ಹೆಚ್ಚಾಗುವ ಮಳೆ ಬೀಳುವಂತಹ ಸಾಧ್ಯತೆ ಇರುವುದರಿಂದಾಗಿ ನೀವು ತಾಲೂಕು ಆಡಳಿತಕ್ಕೆ ಯಾವುದೇ ಸಮಸ್ಯೆಗಳ ಇದ್ರೂ ಕೂಡ ಈ ಒಂದು ಕೆಳಕಂಡಂತಹ ನಂಬರ್ಗೆ ನೀವು ದೂರವಾಣಿ ಕರೆಯ ಮೂಲಕ ನಿಮ್ಮ ಅಹವಾಲುಗಳನ್ನ ತಿಳಿಸಬಹುದು. 24/7 ಕೂಡ ಇದು ಕರ್ತವ್ಯ ನಿರ್ವಹಿಸ್ತಾ ಇರ್ತದೆ. 08137200594 ಇಲ್ಲಿ ನಿಮ್ಮ ಸಮಸ್ಯೆಗಳನ್ನ ನೀವು ತಿಳಿಸಬಹುದು. ತಕ್ಷಣಕ್ಕೆ ನಾವು ಪರಿಹಾರ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಹಾಯಕವಾಗ್ತದೆ. ಹಾಗೇನೆ ಬೆಸ್ಕಾಂ ಇಲಾಖೆಯವರು ಕೂಡ ಎಲ್ಲಾ ಲೈನ್ಮನ್ ಗಳನ್ನು ಮತ್ತು ಅಧೀನ ಸಿಬ್ಬಂದಿಗಳನ್ನ ಕಾರ್ಯಪ್ರವೃತ್ತ ಮಾಡಬೇಕಾಗ್ತದೆ. ಮತ್ತು ಮನೆ ಬಿದ್ದಂತ ಸಂದರ್ಭದಲ್ಲಿ ಉಪ ತಹಶೀಲ್ದಾರರು ಹಾಗೂ ರಾಜಸ್ವ ನಿರೀಕ್ಷಕರು PWD ಹಾಗೂ PRED ಅವರ ವತಿಯಿಂದ ತಾಂತ್ರಿಕ ವರದಿಯನ್ನು ಪಡ್ಕೊಂಡು ತಕ್ಷಣಕ್ಕೆ ತಾಲೂಕು ಆಡಳಿತಕ್ಕೆ ವರದಿಯನ್ನ ಮಾಡಬೇಕಾಗ್ತದೆ. ಹಾಗೇನೆ ಮಳೆ ಸಂದರ್ಭದಲ್ಲಿ ಜನರು ಎತ್ತರದ ಪ್ರದೇಶಗಳಲ್ಲಿ ಇರಬೇಕು, ಯಾವುದೇ ನೀರು ಲ್ಯಾಗಿಂಗ್ ಆಗುವಂತಹ ಸ್ಥಳಗಳಿಂದ ದೂರ ಇರಬೇಕು ಮತ್ತು ನದಿ ಹಾಗೂ ಹಳ್ಳಗಳ ಸಮೀಪ ಇರುವಂತವರು ಎಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕು. ಹಾಗೇನೆ ಎಲ್ಲಾ ಇಲಾಖೆಗಳ ಸಹಕಾರದೊಂದಿಗೆ ಸರ್ಕಾರದ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ಹಾಗೂ ಅಧೀನ ಸಿಬ್ಬಂದಿಗಳು ಕೇಂದ್ರ ಸ್ಥಾನದಲ್ಲಿದ್ದು ಜನರ ಸಮಸ್ಯೆಗಳನ್ನ ತತ್ಕ್ಷಣ ಪರಿಹಾರ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ. ಹಾಗೂ ಜನರು ಎಲ್ಲರೂ ಕೂಡ ಸುರಕ್ಷಿತವಾಗಿರ್ಬೇಕು, ಮರಗಳ ಕೆಳಗೆ ಅಥವಾ ಕಂಬಗಳ ಕೆಳಗೆ ನಿಲ್ಬಾರ್ದು, ಗುಡುಗು ಮಿಂಚು ಸಿಡಿಲಿನಿಂದ ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಬೇಕು. ಯಾವುದೇ ರೀತಿಯ ನೀರು ಚರಂಡಿಗಳಲ್ಲಾಗ್ಲಿ ಅಥವಾ ಹಳ್ಳಗಳಲ್ಲಾಗ್ಲಿ ನೀರು ಸಂಗ್ರಹ ಆದಂತಹ ಸ್ಥಳಗಳಲ್ಲಿ ಸಂಬಂಧಪಟ್ಟಂತಹ ಸ್ಥಳೀಯ ಆಡಳಿತ ಸಂಸ್ಥೆಗಳು ಮತ್ತು PDOಗಳ ಮೂಲಕ ಅದನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀವು ತಕ್ಷಣಕ್ಕೆ ಕರೆ ಮಾಡ್ಬೋದು ಅಂತ ಈ ಮೂಲಕ ಕೇಳ್ಕೊಳ್ತಾ, ಎಲ್ಲರೂ ಸುರಕ್ಷಿತವಾಗಿ ಇರ್ಬೇಕು, ಜೀವಹಾನಿ ಮತ್ತು ಜಾನುವಾರು ಪ್ರಾಣಹಾನಿ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನ ಅನುಸರಿಸಬೇಕಂತ ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ. ಧನ್ಯವಾದ.